ತಲೆ ಎಣಿಸಿದ್ರೆ ನಾವು 11,500 10,500 ಅಲ್ಲ. ಒಂದು ತಿಳ್ಕೊಂಡ್ರೆ ಒಬ್ಬ ಉಪನ್ಯಾಸಕ ಕೈಯಾಗ 1,000 ವಿದ್ಯಾರ್ಥಿಗಳು. ನಾವು ಮನಸ್ಸು ಮಾಡಿದ್ರೆ ವೋಟರ್ಸ್ ಬದಲು ಮಾಡ್ತಾ ತಳ ನಿಮ್ ಕಂಪ್ಲೀಟ್ ಆಯ್ತಲ್ಲ ಠೇವಣಿ ಜಪ್ತಾಗಲಿ ಮಾಡ್ತಕ್ಕಂಥ ಶಕ್ತಿ ನಮಗೆ ಅದ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ಬಳಗ ಈಗಾಗಲೇ ಕಳೆದ 15-20 ವರ್ಷಗಳಿಂದ ನಾವು ಬಳಗ ಕಟ್ಕೊಂಡಿವಿ. ಒಬ್ಬೊಬ್ಬ ಉಪನ್ಯಾಸಕ ಕೈಯಾಗ ಸುಮಾರು 2-3 ಸಾವಿರ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀವಿ ನಾವು. ಅವರೆಲ್ಲ ಇವತ್ತಿಗಿರ್ತಕ್ಕಂಥ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ವಿದ್ಯಾರ್ಥಿಗಳು, ಮೊದಲನೇ ವೋಟರ್ಸ್ ಮತ್ತು ಎರಡನೇ ಹಂತದ ವೋಟರ್ಸ್ ಇರ್ತಕ್ಕಂಥ ನಮ್ಮ ಕೈಯಲ್ಲಿ. ಈ ಎಲ್ಲ ಎಚ್ಚರಿಕೆ ಇಟ್ಕೊಂಡು ನೀವು ಬರೀ ತಲೆ ಎಣಿಸಿ ನ್ಯಾಯ ಕೊಡೋದಾದ್ರೆ ಬಹಳ ತಪ್ಪಾಗ್ತದ. ಇಲ್ಲಿ ನಮಗೆ ಈ ನಮ್ಮ ಸಂಕಷ್ಟನೇ ಅರ್ಥ ಮಾಡ್ಕೋವಲ್ರಿ. ಅಂದ್ರೆ ಎಷ್ಟು ಬಾರಿ ಹೇಳ್ತಾರೆ ನಿಮ್ಗೆ ಸಂಕಷ್ಟನ ಬಂದು ಪ್ರತಿ ಮನೆಗೆ ಬರ್ತಾರೆ, ಪ್ರತಿ ಸಂಕಷ್ಟ ಹೇಳ್ಕೊಳ್ಳೋದು ಎಲ್ಲಿವರೆಗೆ? ದಯವಿಟ್ಟು ಇಷ್ಟು ತಾಚಾರ ಮನೋಭಾವನೆ ಒಳ್ಳೇದಲ್ಲ. ಬಹುತೇಕ ಮಹಿಳೆಯರಿದ್ದಾರೆ, ಬಹುತೇಕರು ನಮ್ಮಲ್ಲಿ ಬಿಪಿ ಶುಗರು ಬಿಪಿ ಹಲವಾರು ಕ್ಯಾನ್ಸರ್ ಹಲವಾರು ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ಬಹುತೇಕರು. ಅವರಿಗೆಲ್ಲ ತಿಂಗಳ ಟ್ಯಾಬ್ಲೆಟ್ ದುಡ್ಡು ಬೇಕು, ಮೆಡಿಸಿನ್ ಬೇಕು. ಅವ್ರ ಮಕ್ಕಳು ಆರೋಗ್ಯ ಸಮಸ್ಯೆಗಳಿದಾವ, ಅವ್ರ ತಂದೆ ತಾಯಿಗಳ ಆರೋಗ್ಯ ಸಮಸ್ಯೆಗಳಿದಾವ, 108 ಭವನಗಳಿದಾವ, ಮನೆ ಬಾಡಿಗೆ ಕಟ್ಟವಿದಾವ. ಯಾಕ್ರೆ ನಿಮಗೆ ಒಂದು ಸಾಮಾಜಿಕವಾಗಿ ಬಹುದೊಡ್ಡ ಆರ್ಥಿಕ ತಜ್ಞರು 16 ಬಜೆಟ್ ಮಾಡಿದವರಿಗೆ ಈ ಒಂದು ಮಿನಿಮಮ್ ಒಂದು ಕಾಮನ್ ಸೆನ್ಸ್ ಇದು ಅರ್ಥ ಆಗೋದಿಲ್ಲ ಅಂದ್ರೆ ಯಾಕೆ ಎಲ್ಲ ಬೇಕಂತ ಯಾಕೆ ಮಾಡ್ತಾ ಇದ್ದೀರಿ ಈ ಧೋರಣೆ? ದಯವಿಟ್ಟು ನಾವು ನೋಡ್ರಿ, ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳು, ನಾವು ಈ ರಾಜ್ಯದ ಪ್ರಜೆಗಳು ಕೇಳ್ತಕ್ಕಂಥ ಎಲ್ಲ ನೈತಿಕ ಹಕ್ಕುಗಳು ನಮಗೆ ಯಾವ ಈ ರಾಷ್ಟ್ರದ ಪ್ರಜೆಯಾಗಿ ನಾನು ನಿನಗೆಲ್ಲಾ ಪ್ರಶ್ನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಹಕ್ಕದು. ಯಾರಪ್ಪನ ಮನೆ ಆಸ್ತಿ ಅಲ್ಲ. ಭಾಜಪ ಸರ್ಕಾರ ಅಂದ್ರೆ ನಮ್ದು, ನಮ್ಮ ಹಿತಕ್ಕಿರಲಾರ್ದು, ನಮ್ಮ ಹೊರತಿಗಿರಲಾರ್ದಕ್ಕಂಥದ್ದು. ಅದೇನ್ರಿ ಸರ್ಕಾರ ನಡೆಸೋದು ನೀವು? ಯಾರ ಹಿತಕ್ಕಾಗಿ ನಡೆಸಕತ್ತೀರಿ ನೀವು? ಜನಹಿತ. ಯಾವ್ದು ಜನಹಿತ? ನಾವಲ್ವಾ? ಜನಗಳಲ್ವ ನಾವೆಲ್ಲ? ನಾನು ದನಗಳ ನಾವು ಉಪನ್ಯಾಸಕರ ನಿಮ್ಗೆ ಹೆಂಗ್ ಕಾಣಿಸಕ ದನಗಳ ಕಣ್ಣಗಳಿಂದ ಇಲ್ಲದ ಯೋಜನೆಗಳು ಯಾವುದೇ ಅಪ್ಲಿಕೇಶನ್ ಹಾಕಲಾರಂತ ಯೋಜನೆಗಳನ್ನೆಲ್ಲ ನೀವು ಜಾರಿಗೆ ತಂದು ಇಲ್ಲಿ 10 ವರ್ಷ 15 ವರ್ಷಗಳಿಂದ ಕಳೆದ 2 ದಶಕಗಳಿಂದ ಹೋರಾಟ ಮಾಡ್ತಾ ಇದೀವಿ, ಅರ್ಜಿ ಕೊಡ್ತಾ ಇದೀವಿ, ಅಪ್ಲಿಕೇಶನ್ ಕೊಡ್ತಾ ಇದೀವಿ. ಇದಕ್ಕೆ ಮಾನ್ಯತೆ ನೀಡ್ತಾ ಇಲ್ಲ. ಯಾರು ನಿಮ್ಗೆ ಅಪ್ಲಿಕೇಶನ್ ಹಾಕಿಲ್ಲ. ಈ ಭಾಗ್ಯಗಳನ್ನು ತರ್ತೀರಿ. ಆ ಭಾಗ್ಯದ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಬದಲು ನಾವು ಉದ್ಯೋಗ ಭಾಗ್ಯ ಕೊಟ್ಟರು ನೀವು, ಇಲ್ಲಾಂದ್ರೆ ಮುಂದೆ ಪರಿಸ್ಥಿತಿ ಗಂಭೀರ ಆಗ್ತದ. ನೀವು ಅಂದ್ಕೊಂಡಿರ್ಬೋದು ನಮ್ಮ ತಲೆ ಎಣಿಸಿ ಏನಾದ್ರೂ ನ್ಯಾಯ ಕೊಡ್ತಾನಂದ್ರೆ ಬಹಳ ಮೂರ್ಖತನ. ದಯವಿಟ್ಟು ಸುಧಾಕರ್ ಅವರೇ, ಎನ್ ಸುಧಾಕರ್ ಅವರೇ, ನೀವು ಸುಮ್ಮನೆ ಸಾಫ್ಟ್ ಆಗಿ ಏನೋ ಮಾತಾಡಿ ನಮ್ಮನ್ನ ಆದಿ ತಪ್ಸಕ್ ಹೋಗ್ಬೇಡ್ರಿ ನೀವು. ಯಾಕ್ರಿ ನಿಮಗೆ ಇವೆಲ್ಲ ತೊಡಕಾಗ್ತಾವ ಕಾನೂನು ತೊಡಕು? ಮತ್ತೆ ಈಗ ಯಾಕೆ ಅದನ್ನ ಫಾಲೋ ಅಪ್ ಮಾಡ್ತೀರಿ? ನಿಮಗೆ 2018ರಲ್ಲಿ ಬಂದಿರತಕ್ಕಂಥದ್ದು ನಿಮಗೆ ನಿಯಮಾವಳಿ ಬಂದಿರತಕ್ಕಂಥದ್ದು ಯಾವಾಗ ನಿಮಗೆ ಯೋಚಿಸಿದ್ದು? ನಾವು ನೇಮಕ ಆಗಿರ್ತಕ್ಕಂಥದ್ದು ಯಾವಾಗ? ಯಾವುದೇ ಅಂದ್ರೆ ಈಗಾಗಲೇ ಬರೀ MA ಮಾಡ್ಕೊಂಡು ಹಿಂದಕ್ಕೆ ಈಗಾಗಲೇ ಪ್ರಿನ್ಸಿಪಲ್ ಆಗ್ಯಾರಲ್ಲ, ತಿಂಗಳಿಗೆ 3 ಲಕ್ಷ ಸಂಬಳ ಅಂತಾರಲ್ಲ, ಅವ್ರನ್ನ ವಾಪಸ್ ಕರ್ತಾರೆ ಆಗ್ಯಾರ ಕೈ ಉದ್ಯೋಗದಿಂದ. ಅವ್ರನ್ನ ನಾಚಿಗೆ ಬರ್ಬೇಕ್ರಿ. ಯಾವ ಕಾಲಕ್ಕೆ ಏನು ಪ್ರೊಸೀಜರ್ ಇಂಪ್ಲಿಮೆಂಟೇಷನ್ ಆಗ್ತದೆ ಅವತ್ತಿನಿಂದ ಕಾರ್ಯರೂಪಕ್ಕೆ ಬರತಕ್ಕಂಥದ್ದು, ಹಿಂದಿಂದಲ್ಲ. ಯಾರಿಗೆ ನೀವು ಆದಿ ತಪ್ಸಕತ್ತೀರಿ? ಏನು ಕಾನೂನು ತೊಡಕು? ಮತ್ತೆ ನೀವು ಸಂಬಳ ಕಾನೂನು ತೊಡಕಾಗಲ್ಲ. ನಿಮಗೆ ಬೇಕಾದಂತ ಯೋಜನೆಗಳ ತರ ಕಾನೂನು ತೊಡಕಾಗಲ್ಲ. ನಿಮಗೆ ಬೇಕಾದ ಯೋಜನೆಗಳನ್ನ ಘೋಷಣೆ ಮಾಡಕ್ ಕಾನೂನು ತೊಡಕಾಗಲ್ಲ. ಆದ್ರೆ ನಮ್ಮ ಉದ್ಯೋಗನ ನಿಮಗೆ ಕಾಯಂ ಮಾಡಕ್ಕೆ ಕಾನೂನು ತೊಡಕಲ್ಲ. ಯಾವ ರಾಜ್ಯದಲ್ಲಿ ಇರಲ್ಲ ಅಂದ್ರೆ ಬೇರೆ ರಾಜ್ಯದವರಿಗೆ ಕಾನೂನು ತೊಡಕಿಲ್ಲ. ಈ ದೇಶದಲ್ಲಿ ಸಂವಿಧಾನ ನಡೆದವ. ಇಡೀ ದೇಶಕ್ಕೆ ಒಂದೇ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲೇ ಎಲ್ಲ ಕಡೆ ನ್ಯಾಯ ಕೊಡ್ತಕ್ಕಂಥದ್ದು. ಎಲ್ಲಾ ಕೋರ್ಟ್ ಕಲಾಪಗಳು ಈಗಾಗಲೇ ಸುಮಾರು ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಹಲವಾರು ಹೈಕೋರ್ಟ್ಗಳು, ಹಲವಾರು ಸಂಚಾರಿ ಪೀಠಗಳು ಕೊಟ್ಟಿರ್ತಕ್ಕಂಥ ಬಹುತೇಕ ತೀರ್ಪುಗಳಿಗೆ ನೀವು ಒಂದಕ್ಕಾದ್ರೂ ಏನು ಮಾನ್ಯತೆ ನೀಡಿದ್ದೀರಾ? ಅದಕ್ಕೆ ಮೌಲ್ಯ, ಆ ಒಂದು ತೀರ್ಪಿಗೆ ಮೌಲ್ಯ ನಿಮ್ಗೆ ಅದಕ್ಕೆ ಬೆಲೆ ಕೊಡ್ತಾ ಇದ್ದೀರಾ? ಇದು ನೀವು ನಿಮಗೆ ಬೇಕಾದಂತ ರೀತಿಯಲ್ಲಿ ಮಾತ್ರ ತೀರ್ಪಿಗೆ ನೀವು ಬೆಲೆ ಕೊಡ್ತಕ್ಕಂಥದ್ದು, ಉಳಿದಿರ್ತಕ್ಕಂಥ ತಿರಸ್ಕರಿಸ್ತಕ್ಕಂಥದ್ದು ಒಳ್ಳೇದಲ್ಲ. ನಾವು ಕಾನೂನಾತ್ಮಕವಾಗೂ ಹೋರಾಟ ಮಾಡ್ತೀವಿ, ಸಾಮಾಜಿಕವಾಗೂ ಹೋರಾಟ ಮಾಡ್ತಾ ಇದೀವಿ. ದಯವಿಟ್ಟು ಇನ್ನೂ ನಮ್ಮನ್ನ ಬೀದಿಗಿಳಿಸಬೇಡ್ರಿ, ಇನ್ನೂ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡ್ರಿ. ಇನ್ನ ಉಳಿದಿರ್ತಕ್ಕಂಥ ಸ್ನೇಹಿತರಾದ್ರು ಮಾತನಾಡ್ತಕ್ಕಂಥದ್ದು ಮಾತಾಡ್ರಿ. ನಾ ಒಂದ್ ಹೇಳ್ತಾ ಇದ್ದೀನಿ, ಏನಾದ್ರೂ ಹೇಳ್ತಾರೆ. ಈಗಲೂ ನಾನು ಘಂಟಾಘೋಷವಾಗಿ ಸರ್ಕಾರಕ್ಕೊಂದು ವಾರ್ನ್ ಮಾಡ್ತಾ ಇದ್ದೀನಿ. ನಮ್ಮ ಉಪನ್ಯಾಸಕ ಬಂಧುಗಳಲ್ಲಿ 10,500 ಜನರಲ್ಲಿ ಯಾರಾದ್ರೂ ಆತಂಕಕ್ಕೀಡಾಗಿ, ಏನಾದ್ರೂ ಲೋ ಬಿಪಿ ಆಗಿ, IBP ಆಗಿ, ಏನಾನ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ಆತ್ಮಹತ್ಯೆ ಏನಾರ ಮಾಡಿಕೊಂಡ್ರೆ ಅದ್ರ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಹೊರಬೇಕಾಗ್ತದ. ಯಾಕಂದ್ರೆ ಎಲ್ಲರಿಗೂ ಆತಂಕಕ್ಕೀಡಾಗಿರೋದು. ಎಲ್ಲರೂ ಬಹಳ ಭಯಭೀತರಾಗಿದ್ದಾರೆ. ಸಿದ್ದರಾಮಯ್ಯ ಬಹಳ ಎಚ್ಚರಿಕೆ ಕೊಡ್ತಾ ಇದೀವಿ ನಿಮ್ಮ ಸರ್ಕಾರಕ್ಕೆ. ಈಗಲೂ ಹೇಳ್ತಾ ನೋಡ್ರಿ, ಇದು ಓಪನ್ ಸ್ಟೇಟ್ಮೆಂಟ್. ದಯವಿಟ್ಟು ಈಗಲೂ ನೀವು ಎಚ್ಚೆತ್ಕೊಳ್ತಾ ಇದ್ರೆ ಮುಂದೆ ಪರಿಣಾಮ ಗಂಭೀರ ಆಗ್ತವ. ನಮ್ಮನ್ನ ನೀವೇನಾದ್ರೆ ಕೇಳಿದ್ರಿಗಿನ ನಾವು ಆಕ್ರೋಶಕ್ಕೊಳಗಾದ್ರೆ ಏನ್ ಬೇಕಾದ್ರೆ ಮಾಡ್ತಕ್ಕಂಥ ಎಲ್ಲ ಶಕ್ತಿ ನಮಗೆ ಐದವನ್ನದನ್ನು ನೀವು ಮುಂದಲ್ಲಿ ಇಟ್ಕೊಂಡು ನೀವು ನಮಗೆ ಆದಷ್ಟು ಬೇಗ ನಿಮಗೆ ನ್ಯಾಯ ಕೊಡ್ರಿ. ಬಹುಶಃ ಈ ವೇದಿಕೆಯನ್ನು ಉದ್ದೇಶಿಸಿ